ರಕ್ತನಾಡಿಗಳು ಸಿಗ್ಮಾಯ್ಡ್ ಸೈನಸ್, ಇಂಟೀರಿಯರ್ ಸೆಗಟಿಲ್ ಸೈನಸ್, ಸುಪೀರಿಯರ್ ಸೆಗಟಿಲ್ ಸೈನಸ್ ಮತ್ತು ಸಿಗ್ಮಾಯ್ಡ್ ಸೈನಸ್ ಅಂತ ರಕ್ತನಾಳಗಳಿಗೆ ಗ್ಲೋಮ್ ಅಂದ ತಕ್ಷಣವೇ ಪ್ರೆಷರ್ ಜಾಸ್ತಿಯಾಗಿ ಬಾಡಿಲಿ ಲವಲವಿಕೆ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ವಿಲ್ ಪವರ್ ಮೋಟಿವೇಶನ್ ಜಾಸ್ತಿ ಆಗುತ್ತೆ. ಅದರಿಂದ ಗ್ಲೋಮ್ ಎಲ್ಲ ಹೇಳಿ ಒಂದ್ಸಲ. ಸರಿ ಇಲ್ಲ, ಗ್ಲೋಮ್, ಗಮ್ ಘಂ ಗಣಪತಯೇ ನಮಃ. ಗಮ್ ಗಮ್ ಅಂದಾಗ ಕಿವಿ, ಮೂಗು, ಗಂಟ್ಲು, ENT, ಇಯರ್, ನೋಸ್, ಟಂಗ್ ಶುದ್ಧಿ ಆಗತ್ತೆ. ಗಮ್ ಅಂದಂಗ ಕಿವಿ ಜುಮ್ ಅನ್ನತ್ತೆ, ಕಪಾಲ ಅಲ್ಲಾಡತ್ತೆ, ಗಂಟ್ಲಲ್ಲಿ ವೈಬ್ರೇಷನ್ ಬರುತ್ತೆ. ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಗಂಟ್ಲಲ್ಲಿ ಇಲ್ಲಿ ಎಂಡೋಕ್ರೈನ್ ಸಿಸ್ಟಮ್. ಗಮ್ ಅಂದಾಗ T3, T4, TSH ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. T3, T4, TSH ಹಾರ್ಮೋನ್ಸು ಥೈರಾಯ್ಡಲ್ಲಿ ಎಂಡೋಕ್ರೈನ್ ಸಿಸ್ಟಮ್ಸ್ ಒಂದು ಸಿಸ್ಟಮ್ ಅದು. ಅದಕ್ಕೆ ಘಮ್ ಗಮ್ ಅಂದಾಗ ಕಿವಿ ಜುಮ್ ಅನ್ನತ್ತೆ, ಕಪಾಲ ಅಲ್ಲಾಡುತ್ತೆ, ಗಂಟಲಲ್ಲಿ ವೈಬ್ರೇಷನ್ ಆಗುತ್ತೆ. ಅದರಿಂದ ನೀವು ಯಾರು ಸರಿಯಾಗಿ ಹೇಳಿಲ್ಲ. ಓಂ ಗ್ಲೌಂ ಗಂ ಘಂ ಗಣಪತಯೇ ನಮಃ. ಈಗ ಇನ್ನೊಂದ್ಸಲ ಹೇಳ್ಬೇಕು, ಚೆನ್ನಾಗಿ ಜೋರಾಗಿ ಹೇಳಿ. ಬೆನ್ಮೂಳೆ ಗೂನ್ ಇರಬಾರ್ದು, ಸೆಂಟ್ರಲ್ ನರ್ವ್ ಸಿಸ್ಟಮ್, ಬ್ಯಾಕ್ ಬೋನು, ಸ್ಪೈನಲ್ ಕಾರ್ಡು ಏನಾದ್ರು ಇತ್ತು ಅಂದರೆ ವೈಬ್ರೇಷನ್ ಡೌನ್ ಆಗುತ್ತೆ. ವೈಬ್ರೇಷನ್ ಬ್ರೈನ್ಗೆ ಹೋಗಬೇಕು. ಓಂ ಸೊಂಟ ಕ್ಲೀನಾಗಿ ಬೆನ್ನೂರಿನ ಇರಬೇಕು, ಸ್ಟ್ರೈಟಾಗಿ ಕೂತ್ಕೋಬೇಕು, ಬ್ಯಾಕ್ ಬೋನ್ ಸ್ಟ್ರೈಟ್ ಮಾಡಬೇಕು. ಓಂ ಕ್ಲೌಂ ಗಂ ಘಂ ಗಣಪತಯೇ ನಮಃ. ಇನ್ನೊಂದ್ಸಲ ಜೋರಾಗಿ ಹೇಳಿ. ವೆರಿ ಗುಡ್, ಭಾಳ ಸಂತೋಷ. ಗಣಪತಿಗೆ ಭಾಳ ಸಂತೋಷ ಆಗಿದೆ. ಈಗ ತಂದೆ, ತಾಯಿ, ಗುರು, ಕುಲದೇವಿ, ಕುಲದೈವ ಮತ್ತು ಈ ಗ್ರಾಮ ದೇವತೆ, ವಾಸ್ತು ಪುರುಷರ ಎಲ್ಲರೂ ನಮಸ್ಕಾರ ಮಾಡಿ, ಗುರುಮುಖೇನ ದೈವ ಗಣಪತಿಯನ್ನು ಕೂಡ ನಾವು ನಮಸ್ಕಾರ ಮಾಡಿದ್ದೀವಿ. ಈಗ ನಾವು ಶುದ್ಧವಾಗಿ ಮಹಾಸಂಕಲ್ಪವನ್ನು ಮಾಡೋಣ. ಸಂಕಲ್ಪ ಮಾಡಬೇಕಾದ್ರೆ ಎಲ್ಲರೂ ಕಣ್ಮುಚ್ಚಬೇಕು. ನಾನು ಏನು ಪದ ಹೇಳ್ತೀನಿ ಅದನ್ನೇ ನೀವು ರಿಪೀಟ್ ಮಾಡಬೇಕು ನಾನು ಹೇಳುವಾಗ. ಯಾಕೆಂದರೆ ಕನ್ಫೆಷನ್ ಮಾಡ್ಕೋಬೇಕು, ಪ್ರಾಶ್ಚಿತ್ಯ ಮಾಡ್ಕೋಬೇಕು. ಏನೇನೋ ಮಾಡಿಬಿಟ್ಟಿದ್ದೀವಿ, ಅದರಿಂದ ಪ್ರಾಶ್ಚಿತ್ಯ ಮಾಡ್ಕೋಬೇಕಂದ್ರೆ ಘಂಟಾಘೋಷವಾಗಿ ನೀವು ಹೇಳ್ಕೋಬೇಕು ಈ ದೇವಿ ಮುಂದೆ. ಅದಕ್ಕೆ ನಾನೇ ಸಾಕ್ಷಿ, ಇವರೇ ಸಾಕ್ಷಿ, ಪ್ರಕೃತಿಯೇ ಸಾಕ್ಷಿ. ಕೊಲೆ ಮಾಡಿದ್ದೀರಾ, ನಾ ಕೊಲೆ ಮಾಡಿದ್ದೀನಿ ಅಂತ ಹೇಳ್ಬಿಡಿ, ಆ ಕರ್ಮ ಅಂಟ್ಕೊಳ್ಳಲ್ಲ. ಮೋಸ ಮಾಡಿದ್ದೀರಾ, ಮೋಸ ಮಾಡಿದ್ದೀನಿ ಅಂತ ಹೇಳ್ಬಿಡಿ, ಆ ಕರ್ಮ ಬೆನ್ನತ್ತೋದಿಲ್ಲ. ಇಲ್ಲ ಅಂದರೆ ಈ ಸಂಚಿತ ಕರ್ಮ ಇವತ್ತವರೆಗೂ ಈ ಸಂಜೆವರೆಗೂ ಏನು ಕರ್ಮ ಮಾಡಿದವೋ ಬೆನ್ನತ್ಬಿಟ್ರೆ ಯಾವ ಮೆಡಿಷನ್ಗೂ ವಾಸನೆ ಮಾಡೋಕ್ಕಾಗಲ್ಲ, ಯಾವ ದೇವರು ಕೂಡ ನಿಮಗೆ ಕ್ಯೂರ್ ಮಾಡೋಕ್ಕಾಗಲ್ಲ. ಎಂತಿಂಥ ಕಾಯಿಲೆ ಇದೆ ಇವತ್ತಿನ ದಿವಸ. ಸೈನ್ಸು ಇಷ್ಟೊಂದು ವಿಜ್ಞಾನ ಮುಂದುವರೆದಿದ್ರು ಕೂಡ ಎಷ್ಟೋ ಕಾಯಿಲೆ ವಾಸಿ ಆಗ್ತಿಲ್ಲ. ಎಲ್ಲ ರಿಪೋರ್ಟು ನೋಡಿದ್ರು ನಾರ್ಮಲ್, ಆದರೆ ಅವ್ರ ಮನೇಲಿ ದಿನಕ್ಕೊಂದು ಸಾವು, ದಿನಕ್ಕೊಂದು ರೋಗ, ದಿನಕ್ಕೊಂದು ಕಷ್ಟಗಳಲ್ಲಿ ನಡೀತಾರೆ. ಮೈ ತುಂಬ ರೋಗ, ಮನೆ ತುಂಬ ಕಷ್ಟ. ಹೀಗಿರುವಾಗ ಅದನ್ನೆಲ್ಲ ಕ್ಯೂರ್ ಮಾಡಲಿಕ್ಕೆ ಒಂದೇ ಒಂದು ಮಾರ್ಗ, ಈ ಒಂದು ಮಹಾಸಂಕಲ್ಪದಲ್ಲಿ ಎಲ್ಲ ಹೊಗಳ್ಕೊಂಬಿಡಿ, ಎಲ್ಲ ಹೇಳ್ಕೊಂಬಿಡಿ. ಇಂತಿಂಥದ್ದು ಮಾಡಿದ್ದೆ, ಆ ಕರ್ಮ ಇವತ್ತಿಗೆ ನಾಶ ಆಗಿ ಹೊಸ ಜೀವನವನ್ನು ಕೊಡಲಿ ಅಂತೇಳಿ ಅದನ್ನು ನಾನು ಸಂಸ್ಕೃತ ಭಾಷೆಯಲ್ಲಿ ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಸರಳವಾಗಿ ಪ್ರಯೋಗಗಳು ಮತ್ತೆ ಪರಮಂತ್ರ, ಪರಯಂತ್ರ, ಪರತಂತ್ರ, ಪರಕೃತ್ರಿಮ ದೋಷಗಳೆಲ್ಲ ನಿವಾರಣೆಯಾಗಿ ಈಗ ಇಲ್ಲಿಂದ ಹೋಗೋಷ್ಟೊಳಗೆ ನಿಮ್ಮ ಮಾಟ, ಮಂತ್ರ, ತಂತ್ರ ವಾಸ ಆಗದಿರೋ ರೋಗಗಳು, ನಿಮ್ಮ ಮನೆ ದರಿದ್ರ ನಾವು ಈ ಪೂಜೆ ಮಾಡಿದ್ದಕ್ಕೂ ಸಾರ್ಥಕ. ಆದ್ದರಿಂದ ನಾವೆಲ್ಲರೂ ಸಾಮೂಹಿಕವಾಗಿ ಈ ಸಂಕಲ್ಪ ಆದ ನಂತರ ನಿಮಗೆ ಮುದ್ರೆ, ಮಂತ್ರ, ತಂತ್ರ ಎಲ್ಲ ಹೇಳ್ಕೊಡ್ತೀನಿ. ಎಲ್ಲ ಮೆಣಸಿನ್ಕಾಯಿ ಇಟ್ಕೊಂಡಿರ್ಬೇಕು. ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ, ಯಾವ್ಯಾವ ಎಂಡೋಕ್ರೈನ್ ಸಿಸ್ಟಮ್ಸ್ ಅಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್, ಪೀನಲ್ ಗ್ಲ್ಯಾಂಡ್, ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಥೈಮಸ್, ಮತ್ತೆ ಅಡ್ರಲಿನ್ ಗ್ಲ್ಯಾಂಡ್, ಪ್ಯಾಂಕ್ರಿಯಾಸ್, ಜೆಂಟ್ಸ್ಗೆ ಟೆಸ್ಟಿಕಲ್ಸ್, ಯಂಗಸ್ಗೆ, ಲೇಡೀಸ್ಗೆ ಓವರೀಸ್, ಈ 9 ಎಂಡೋಕ್ರೈನ್ ಸಿಸ್ಟಮ್ಸ್ನ 9 ಗ್ರಹಗಳು, 27 ನಕ್ಷತ್ರ, 12 ರಾಶಿಗಳು ಹೇಗೆ ಕ್ಲೀನ್ ಮಾಡುತ್ತೆ ಈ ಸಂಕಲ್ಪ, ಈ ಪೂಜೆ ಅಂತ ನಾನು ಆಗಾಗ ಹೋಗ್ತಾ ನಿಮಗೆ ಕಾಮೆಂಟ್ರಿ ಮಾಡ್ತೀನಿ, ತಿಳುವಳಿಕೆ ಕೊಡ್ತೀನಿ. ನಾನೇನು ಡಾಕ್ಟರ್ ಅಲ್ಲ, ನನಗೆ ಡಾಕ್ಟರ್ಗಷ್ಟು ಗೊತ್ತಿಲ್ಲ ಜ್ಞಾನ. ಆದರೆ ನಾ ಕಂಡಂಥ ಅನುಭವವನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇದು ಸುವರ್ಣ ಅವಕಾಶ. ಆದ್ರಿಂದ ಗೊತ್ತಿದ್ದನ್ನು ಹಂಚ್ಕೊಳ್ಳೋದೇನು ತಪ್ಪಿಲ್ಲ, ಗೊತ್ತಿಲ್ಲದೆ ಇರೋದನ್ನ ಹೇಳೋದೇ ಮಹಾದೋಷ. ಅದರಿಂದ ಸಂಕಲ್ಪದಲ್ಲಿ ನಾವೆಲ್ಲ
ಹೃದಯಪೂರ್ವಕವಾಗಿ ಭಕ್ತಿಯಿಂದ ಈ ಒಂದು ಮಹಾ ಜಗದ್ರಾತಿ ಪ್ರತ್ಯಂಗಿರ ಅಂದ್ರೆ ಸಾಕಂತೆ ಎಲ್ಲ ಮಾಟ ಕೂಟ ಮಂತ್ರ ತಂತ್ರ ಪೂಜೆ ಮಾಡ್ತಾರೆ. ಬ್ರಹ್ಮ ವಿಷ್ಣು ಮತ್ತೆ ಮಹೇಶ್ವರರು, ಬ್ರಹ್ಮ ಪ್ರತ್ಯಂಗಿರ, ನಾರಾಯಣ ಪ್ರತ್ಯಂಗಿರ, ಶಿವ ಪ್ರತ್ಯಂಗಿರ, ನರಸಿಂಹರು ಕೂಡ ಈ ಪ್ರತ್ಯಂಗಿರ ದೇವಿ ಪೂಜೆ ಮಾಡ್ತಾರಂತೆ. ಅಂತ ತ್ರಿಮೂರ್ತಿಗಳೇ ಪೂಜೆ ಮಾಡಿಸ್ಕೊಳ್ಳುವಂತ ಈ ದೇವಿ ಮುಂದೆ ಸಾಕ್ಷಿಭೂತರಾಗಿ ನೀವು ಕುಳಿತಿದ್ದೀರಾ. ಇವತ್ತು ನಾವೆಲ್ಲ ಹೃದಯಪೂರ್ವಕವಾಗಿ ಬಹಳ ನಗುಮುಖದಿಂದ ವಿತ್ ಸ್ಮೈಲ್, ಸಂಕಟ ಎಲ್ಲ ಪಡಬೇಡಿ, ಏನೇ ರೋಗ ಇರಲಿ ಎಲ್ಲ ನಾನು ಇಲ್ಲಿ ತೆಗೆದು ಭಸ್ಮ ಮಾಡಿ ಕಳಿಸ್ತೀನಿ. ನಾನೀಗ ಆ ಲೆವೆಲಲ್ಲಿ ನಿಮ್ದು ಕರ್ಮ ಕಳ್ಕೊಂಡು ಹೋಗಿ ಈ ಗೇಟ್ ದಾಟಿ ಹೋಗ್ಬೇಕು ಅಂದ್ರೆ ಸಂಕಲ್ಪ ಶುದ್ಧಿ ಆಗಿರ್ಬೇಕು. ನಿಮ್ಮ ಮನಸ್ಸು, ನಿದ್ದೆ, ಮಂಪರು ಏನೇ ಇದ್ರು ಸೋಂಕಿದ್ರು ಕೂಡ ಮನಸ್ಸಲ್ಲಿ ಎಲ್ಲನೂ ತೆಗೆದಾಕ್ಬೇಕು. ಪ್ರತಿಯೊಂದು ಸಮಸ್ಯೆಗಳು ಹೊರಗಾಕಿ ನಿಮ್ಮ ಮನಸ್ಸನ್ನ ಈ ನನ್ನ ಕಡೆಗೆ ಗಮನ ಮಾಡ್ಬೇಕು. ಇಲ್ಲಿ ಮನಸ್ಸಲ್ಲಿ ಓಂ ಗ್ಲೋಂ ಗಂ ಗಣಪತಯೇ ನಮಃ, ಓಂ ಶುಭಾಭ್ಯಾಂ ಶುಭದಿತೋ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ द्वितीय प्रहरान्ते श्वेतवरः कल्पवैवस्वते मन्वन्तरे कलियुगे प्रथमपादे जम्बुद्वीपे भरतवर्षे भरतखण्डे दण्डकारण्यः गोदावरे दक्षिणतीरे शालिवांशिक बौद्धावतारे रामक्षेत्रे अस्मिन् वर्तमाने व्यावहारिक चान्द्रमानेन प्रभवादिषष्टि संवत्सराणामध्ये श्रीमन्मथनाम संवत्सरे उत्तरायणे वसंत ऋतौ वैशाख मासे शुक्लपक्षे पौर्णिमा तिथौ वासरस्तु वासरः भानुवासरुत्थायां शुभ नक्षत्र शुभ योग शुभ करण एवं गुण विशेषण विशिष्टायां शुभ तिथौ इति मम गोत्रायः जन्म नक्षत्रे जन्म राशौ नामधेयस्य नाम नक्षत्रे मम ಯಾರಿಗೆ ಮದುವೆ ಆಗಿಲ್ವೋ ಅದನ್ನ ಇದನ್ನ ಹೇಳಬಾರ್ದು. ಮದುವೆ ಆಗಿರೋ ಹೇಳ್ಕೊಳ್ಳಿ. ಮಮ ಧರ್ಮಪತ್ನ್ಯ, ಇವಾಗೆಲ್ಲರೂ ಹೇಳಿ. ಸಹ ಕುಟುಂಬಾನಾಂ ಸಪರಿವಾರಾಣಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯೈಶ್ವರ್ಯ ಅಭಿವೃದ್ಧಿ ಸಿದ್ಧ್ಯರ್ಥಂ ಇಹ ಜನ್ಮ पूर्व जन्म जन्म जन्मांतर प्रारब्ध कर्म संचित कर्म आगमिक कर्म समस्त दोष पीड़ निवारणार्थम इह जन्म पूर्व जन्म जन्म जन्मांतर प्रारब्ध कर्म संचित कर्म आगमिक कर्म प्रयुक्तानां गो अपहरण शिशु अपहरण स्त्री अपहरण पुरुष अपहरण पुस्तक पादरक्ष वस्त्र फल पुस्तक परद्रव्य अपहरण परद्रव्य वंचित सकल अपहरण दोष निवारणार्थम गोहत्या शिशुहत्या स्त्रीहत्या पुरुषहत्या सर्पहत्या सकल कृमि कीटक हत्या दोष निवारणार्थम मम जन्म नक्षत्रे जन्म राशौ जन्म लग्नात् सकल ब्रह्म हत्या गोहत्या स्त्रीहत्या पितृहत्या मातृहत्या भातृहत्या भगिनी हत्या गुरुहत्यादि महापातकानां प्रकाशकृत महापातकानां दिष्टरूप व्रतदेशिकरूप पातकानां
सकलीकरणानां मलिनीकरणानां अप्रभंशकराणां प्रक्रीटकाणां सकल ब्राह्मण गुरु माता पितृदेव तीर्थ वेद शास्त्र माता ज्येष्ठ भ्रातृ पितृ ज्येष्ठ भातृ निंदन अस्पर्श्य स्पर्शन भ्रंशमन विद्या मिथ्या भाषण म्लेच्छ संभाषण पतित संभाषण परस्त्री गमन परपुरुष गमन ब्रह्मद्वेषकरण ब्रह्मवृत्तिहरण परवृत्तिहरण हीन जाति सेवन निषिद्ध आचरण रूपाणां शौचत्याग संध्यावंदने उपासना त्याग तर्पण बलिवैश्य देव नित्य होम त्याग देव पूजन त्याग परिवार त्याग कुल त्याग स्वधर्म त्याग वेद त्याग आश्रम त्याग रूपाणां अभक्ष भक्षण अभोज्य भोजन निषिद्ध भोजन परान्न भोजन अवोच्छ शोषण अहल्य लेहन अपेय पान मद्यपान धूमपान संकलीकरण अप्रापिकरण जाति भ्रंशकरण प्रकीर्तित पातकानां मम पूर्वजन्म जन्म जन्मांतर देव क्रोध लोभ मोह मद मात्सर्य कृत्य सर्व शुकशारीक मार्जरादि श्वान पशु सकल कृमिकीटकादि हिंसयाव गर्भपात निमित्तौषध दानवेन अन्यग्रह दानवेन वल्मीक छेदन फलवृक्ष छेदन सर्पवासस्थल उच्चाटन सर्प अंड ध्वंसन सर्प निद्राभंग दोष सर्प हत्या सर्प वल्मीक उच्चाटन समस्त व्यक्त गर्भ प्रतिबंधक दोष निवारणार्थम ಇದು ಹೆಂಗಸು ಮಾತ್ರ ಹೇಳಬೇಕು, ಗಂಡಸರು ಹೇಳಬಾರ್ದು, ಹುಡುಗರು ಹೇಳಬಾರ್ದು, ಬರೀ ಹೆಂಗಸರು ಹೇಳಿ. ಕಾಕವಂದ್ಯ ಕದಲೀವಂದ್ಯ ಸ್ತ್ರೀ ರಜಸ್ವಲ ದೋಷ ಅನ್ಯಪತ್ಯ ದೋಷ ಗರ್ಭಸ್ರಾವ ಮೃತಾಪತ್ಯ ಸನ್ನಂಚ ಕ್ರಿಮಿ ಕೂಪಶ್ಚ ಅಧಿಕ ರಕ್ತಸ್ರಾವ ದೋಷ ನಿವಾರಣಾರ್ಥಂ ಎಲ್ಲರೂ ಹೇಳಿ. ಭೂತಗ್ರಹ ಪ್ರೇತಗ್ರಹ ಪಿಶಾಚಿಗ್ರಹ ಯಕ್ಷಗ್ರಹ ರಾಕ್ಷಸಗ್ರಹ ಬೇತಾಳಗ್ರಹ ಭೈರವಗ್ರಹ ಅಸುರಗ್ರಹ
क्षुद्रग्रह ब्रह्मराक्षसग्रह शूद्रग्रह कृत्रिम ग्रहादि सुवासिन्याकृति वायुरूप पीड़ा दोष शापादि समस्त दोष निवारणार्थम रतिभिन्न वैशावाटिक दोष शीघ्रवीर्यस्खलन शुक्लतोयत्व परिवेशनम परस्त्री प्रतिसंभोग दोष पर विवाह स्त्री प्रतिसंभोगादि दोष परपुरुष रति संभोगादि दोष पुण्यम पापम पूर्व भवे वापि एतत् समूह दोष निवारणार्थम पितृशाप मातृशाप देवशाप विष्णुशाप कुलदेवता शाप कुलदेवते शाप परस्त्री शाप परपुरुष शाप स्त्री शाकुल शाप प्रेत शाप गुरु शाप गुरुपत्नी शाप गुरुपुत्र गुरुपुत्री शाप सकल देवता नवग्रह देवता गंधर्व यक्ष किंपुरुष गणादिदेवता शाप पीड़ निवारणार्थम मम जन्म नक्षत्रे जन्म राशौ जन्म लग्नात् सकल प्रारब्ध रोग कुष्ठ रोग क्षय रोग अपस्मार रोग कर्काटक रोग पांडु रोग नेत्र दोष उदरशूल रोग निवारणार्थम मम जन्म नक्षत्रे जन्म राशौ जन्म लग्नात् सकल नानाविध शत्रुभार हितशत्रु गुप्तशत्रु अंतरंग शत्रु बहिरंग शत्रु सकल नानाविध शत्रुपीड़ा शत्रुशाप शत्रुबाधा निवारणार्थम मम जन्म नक्षत्रे जन्म राशौ जन्म लग्न एकानिक द्वयानिक तृतीयानिक चतुर्थ्यानिक पंचमज्वर षष्ठमज्वर सप्तमज्वर अष्टमज्वर नवमज्वर महा विषमज्वर सन्निपातज्वर ब्रह्मज्वर विष्णुज्वर यकज्वर सकल रोग ज्वर रोग निवारणार्थम मम जन्म नक्षत्रे जन्म राशौ सकल भूत प्रेत पिशाची ब्रह्मराक्षस वेताल शाकिनी डाकिनी काकिनी कामिनी शूलिनी सकल चतुष्षष्टि योगिन्यादि पीड़ा दोष निवारणार्थम परमंत्र परयंत्र परतंत्र परकृत्रिमा दोष
ವಿದ್ಯಾ ಬಂಧನ ಪ್ರಯೋಗ ಆತ್ಮಮಂತ್ರ ಆತ್ಮಯಂತ್ರ ಆತ್ಮತಂತ್ರ ಆತ್ಮವಿದ್ಯಾ ಪ್ರಕಟನಾ ಬಂಧನ ದೋಷ ಪ್ರಕಟನಾ ಬಂಧನ ದೋಷ ಮಾಟ ಭಾನಾಮತಿ ವಾರಾಹಿ ಪ್ರಯೋಗ ನವಚಂಡಿ ಪ್ರಯೋಗ ಸ್ಮಶಾನವಾಸ ಸ್ಥಳ ಪ್ರಯೋಗ ಸಕಲ ದೋಷ ಪೀಡ ನಿವಾರಣಾರ್ಥಂ ಮಮ ಜನ್ಮ ನಕ್ಷತ್ರೆ ಜನ್ಮ ರಾಶೌ ಜನ್ಮ ಲಗ್ನ ಸಕಲ ದುರ್ಮರಣ ಅಪಮೃತ್ಯು ಕಾಲ ಮೃತ್ಯು ಘೋರ ಮೃತ್ಯು ಕ್ಷುದ್ರ ಮೃತ್ಯು ಧ್ರುವ ಮೃತ್ಯು ವ್ಯಾಳ ಮೃತ್ಯು ವಾಹನ ಮೃತ್ಯು ಜಲ ಮೃತ್ಯು ಅಗ್ನಿ ಮೃತ್ಯು ಸಕಲ ಅಪಮೃತ್ಯು ದೋಷ ಪೀಡ ನಿವಾರಣಾರ್ಥಂ ಮಮ ಜನ್ಮ ನಕ್ಷತ್ರೆ ಜನ್ಮ ರಾಶೌ ಸಕಲ ರಾಜಭಯ ಅಗ್ನಿಭಯ ಚೋರಭಯ ಸರ್ಪಭಯ ಜಲಭಯ ಶತ್ರುಭಯಾದಿ ಸಮಸ್ತ ಭಯದೋಷ ಭಯಪೀಡ ನಿವಾರಣಾರ್ಥಂ ಯಾರಿಗೆ ಮದುವೆ ಆಗಿಲ್ಲ ಅವ್ರು ಮಾತ್ರ ಈ ಹೇಳಬೇಕು, ಮದುವೆ ಆಗಿರೋರು ಹೇಳಬಾರ್ದು, ಅವಿವಾಹಿತರು ಹೇಳಬೇಕು ಇದನ್ನ. ಮಮ ವಿವಾಹ ಪ್ರತಿಬಂಧಕ ದೋಷ ಕುಜ ದೋಷ ನಿವಾರಣಾರ್ಥಂ ಆದಿತ್ಯಾದಿ ನವಗ್ರಹ ಪ್ರೀತ್ಯರ್ಥಂ ಜನ್ಮ ನಕ್ಷತ್ರೆ ಜನ್ಮ ರಾಶೌ ನಾಮ ನಕ್ಷತ್ರೆ ನಾಮ ರಾಶೌ ಗೋಚಾರ ವಶಾತ್ ವೇದಾಸ್ತಕ ವರ್ಗಜ ಪದಾಪದ ಭಾವೇಶು ಯೇ ಹೇ ಗ್ರಹ ಅರಿಷ್ಟ ಸ್ಥಾನೇಶು ಸ್ಥಿತಾಃ ಹತೈಭಿಃ ಸಕಾಶಾತ್ ಯೇ ಹೇ ಶುಭಗ್ರಹ ಅಶುಭಗ್ರಹ ಸ್ಥಾನೇಶು ಶಿಕ್ಷಾಃ ಶುಭಫಲ ಪ್ರಾಪ್ತ್ಯರ್ಥಂ ಜನ್ಮಲಗ್ನವಶಾತ್ ನಾಮಲಗ್ನವಶಾತ್ ಅಂಶಲಗ್ನವಶಾತ್ ಮಹಾದಶಾಧಿಪತಿವಶಾತ್ ಮಹಾಭುಕ್ತಿನಾಥವಶಾತ್ ಷಡ್ಬಲವೇದವಶಾತ್ ಗೋಚಾರವೇದವಶಾತ್ ಕಾಲಚಂದ್ರವಶಾತ್ ಸರ್ವತೋ ಭದ್ರಚಕ್ರವಶಾತ್ ಅಷ್ಟಕವರ್ಗವಶಾತ್ ಅಂಕಗ್ರಹವಶಾತ್ ಭಾವಗ್ರಹವಶಾತ್ ಪಕ್ಷಗ್ರಹವಶಾತ್ ಅಥ ನಕ್ಷತ್ರಗ್ರಹವಶಾತ್ ಸಮಸ್ತ ದಶಾಧಿಪತಿ ಭುಕ್ತಿನಾಥ ಅಂತರನಾಥ ಪ್ರಾಣದಶಂ ಸೂಕ್ಷ್ಮದಶಾದಿ ಗ್ರಹದೋಷ ನಿವಾರಣಾರ್ಥಂ ವಿವಾಹ ಪ್ರತಿಬಂಧಕ ಕಾರ್ಯ ವಿಘ್ನ ಶುಭ ಕಾರ್ಯ ಪ್ರತಿಬಂಧಕ ದೋಷ ನಿವಾರಣಾರ್ಥಂ ಗೋತ್ರ ಕುಲ ಅಭಿವೃದ್ಧಿ ಸಿದ್ಧ್ಯರ್ಥಂ ರಾಹುಚಂಡಾಳ ದೋಷ ಗುರುಚಂಡಾಳ ದೋಷ ನಿವಾರಣಾರ್ಥಂ ಮಮ ವ್ಯಾಪಾರೇ ವ್ಯವಹಾರೇ ಉದ್ಯೋಗೆ ರಾಜಕೀಯ ಕ್ಷೇತ್ರೆ ಶೈಕ್ಷಣಿಕ ವಾದ ವಿವಾದ